ನಾಚಿಕೆ ಆಗಲ್ವೇನೋ ಸಾಮ್ರಾಟ್ ನಿನಗೆ? ಬಜರಂಗಿ ಭಕ್ತ ಆಗಿದ್ಕೊಂಡು ನೋಡಬಾರ್ದನ್ನೆಲ್ಲ ನೋಡ್ದಿಯಲ್ಲೋ ಪಾಪಿ ಪಾಪಿ. ಸ್ವಲ್ಪ ಭಯ ಭಕ್ತಿ ಇರ್ಲಿಕ್ಕಂದ. ರೌಡಿ ಯಜಮಾನ್ರೆ, ಏನದು ಕದ್ ನೋಡೋದು? ಮಿಡಲ್ ಕ್ಲಾಸ್ ಟೀಚರು, ನಾನೇಕೆ ನಿನ್ನ ಕದ್ದು ನೋಡ್ಲಿ? ಹೌದಲ್ವಾ? ನೀವು ನಿಮ್ಮ ಹೆಂಡ್ತಿನ ಯಾಕೆ ಕದ್ ನೋಡ್ಬೇಕು ಹೇಳಿ? ಅಷ್ಟಕ್ಕೂ ಕದ್ ನೋಡೋದಕ್ಕೆ ನೀವೇನ್ ಕಳ್ಳನೋ ಮಳ್ಳನೋ? ನಮ್ಮ ಯಜಮಾನ್ರು ಜೆಂಟಲ್ಮನ್ ರೌಡಿ. ಈ ಕಿಂಡಲ್ ಮಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಹುಷಾರ್. ಹೋಗ್ಲಿ ಬಿಡಿ, ಯಾಕೆ ಈ ತಮಾಷೆ ಮಾತೆಲ್ಲ? ಅದ್ಯಾಕೆ ಅಷ್ಟೊಂದು ಹುಡ್ಕೋತೀರ? ಈಗ ಬಂದಿದ್ದ ಕಾರಣ ಹೇಳಿ. ದೂರ ನಿಂತ್ಕೊಂಡ್ ಮಾತಾಡು. ಯಾಕೆ? ಹತ್ರ ಬಂದ್ರೆ ಭಯ ಆಗುತ್ತಾ ಇಲ್ಲ ಮಾತೆ ಮರ್ತು ಹೋಗುತ್ತಾ? ನೋಡು, ಈ ತಲಾಟೆನೆ ಬೇಡ ಅನ್ನೋದು. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಹೇಳಿ, ಯಾಕೆ ಬಂದ್ರಿ? ಏರುಪೇರಾಯಿತು ನೆಟ್ಟಗಿದ್ದ ನನ್ನ ಹೃದಯ. ಸರಿ, ನೆಕ್ಸ್ಟ್. ಸಿಕ್ಕಿದ್ದೆ ಚಾನ್ಸ್ ಅಂತ ನನ್ನ ಹತ್ರ ಅಧಿಕಾರ ಚಲಾಯಿಸೋದಾಗಿರ್ಲಿ, ನನ್ನ ಹತ್ರ ಆಗೋದಕ್ಕೆ ನೈಸ್ ಮಾಡೋದಾಗಿರ್ಲಿ, ಅವೆಲ್ಲ ಮಾಡಬಾರ್ದು. ರೌಡಿ ಯಜಮಾನ್ರೆ, ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಮನಸ್ಥಿತಿ ಎರಡೂ ನನಗಿದೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ನಿಮಗಿದೆಯಾ? ಹಲೋ, ನಾನು ಭಜರಂಗಿ ಭಕ್ತ ಕಣಮ್ಮ. ನನ್ನನ್ನು ನಾನು ಹೇಗೆ ಕಂಟ್ರೋಲ್ ಇಟ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತು. ಹೌದಾ? ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋತೀರಾ? ಖಂಡಿತ. ನೋಡು, ನನಗೆ ಹುಡುಗಿರ್ ಕಂಡ್ರೆ ಅಲರ್ಜಿ, ಅವ್ರ ನೆರಳು ಕಂಡ್ರೂ ನನಗಾಗಲ್ಲ. ಇನ್ನು ನೋಡೋದು ಮುಟ್ಟೋದಲ್ಲ, ದೂರದ ಮಾತು. ಅಲ್ಲ ರೌಡಿ ಯಜಮಾನ್ರೆ, ನಿಮ್ಮನ್ನು ನೀವು ವೀರ ಶೂರ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಕೋತೀರಿ. ನಾನು ನೋಡಿದ್ರೆ ಪುಂಡ್ ಪೋಖ್ರಿಗಳೆಲ್ಲ ಓಡೋಗ್ತಾರೆ ಅಂತ ಇದ್ರಿ. ನೀವ್ಯಾವ್ದೋ ಜಿರಳೆ ನೋಡ್ಕೊಂಡು ಇಷ್ಟೊಂದು ಭಯ ಪಡ್ತಾ ಇದ್ದೀರಲ್ಲ, ಅದೇನ್ ಹುಲಿನಾ ಸಿಂಹನಾ? ನಾನೇ ನೀ ಹುಲಿ ಸಿಂಹಕ್ಕೆಲ್ಲ ಎದುರಲ್ಲ. ಇದ್ಯಾವುದೋ ಜಿರ್ಲೆ ಅನ್ನೋದಿದೆಯಲ್ಲ ದರಿದ್ರದ್ದು, ಅದು ನೋಡಿದ್ರೆ ಇರಿಟೇಷನ್ ನನಗೆ.
ಅದು ಇರಿಟೇಷನ್ ಅಲ್ಲ, ಭಯ. ನೀನು ಏನಾರ ಅನ್ಕೋ, ಇಲ್ಲಿವರೆಗೂ ನಾನು ನಿನ್ಗೆ ಹೇಳಿರೋ ಮಾತನ್ನ ತಲೆಯಲ್ಲಿ ಇಡ್ಕೋ, ಅರ್ಥ ಆಯ್ತಾ? ನಿನ್ನ ಮನೇಲಿ ನಾನು ಬಂದು ಇರುವಾಗ ನನಗೆ ಹೇಗೆ ಬೇಕೋ ನಾಗಿರೋಕೆ ಬಿಟ್ಬಿಡ್ಬೇಕು. ಸರಿ ರೌಡಿ ಯಜಮಾನ್ರೆ. ಮಾತು ತಪ್ಪಿದ್ರೆ ಅಷ್ಟೇ, ಒಂದು ಕ್ಷಣ ನಾನಲ್ಲಿ ಇರಲ್ಲ, ಹೊರಡ್ತಾ ಇರ್ತೀನಿ. ಆಗಬಹುದು. ಅಯ್ಯೋ ಏನಾಯ್ತು? ಏನೂ ಆಗಿಲ್ಲ, ಏನಾಗಿಲ್ಲ. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ, ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ. ಬಾಡಿದ ಈ ಮನ ಬಯಸು ಹುಡುಗನು ನೀನ, ಅರಳುವ ಈ ಮನ ಮೊಗ್ಗಾದೆನ. ಏನಾಗಿದೆ ಟ್ಯಾಪ್ಗೆ? ನೀರೇ ಬರ್ತಾ ಇಲ್ವಲ್ಲ. ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಪ್ಪನ ಮನೆಗೆ ಹೋಗೋಣ ಅಂತಂದ್ರೆ ಈ ಸಮಸ್ಯೆಗಳು ಬೇರೆ. ಅಕ್ಕ, ಬಾತ್ರೂಮಲ್ಲಿ ನೀರೇ ಬರ್ತಾ ಇಲ್ಲ. ನೀನ್ ಯಾಕೆ ಇಲ್ಲಿಗೆ ಸ್ನಾನ ಮಾಡಕ್ ಬರಕ್ ಹೋದೆ? ಈ ಗೋಳು ರಾತ್ರಿಯಿಂದ ಹೀಗೆ ಇದೆ. ಇದೇ ಕಾರಣಕ್ಕೆ ಮಾವ ಪ್ಲಂಬರ್ನ ಬರಕ್ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಈಗ ನಾನು ಏನು ಮಾಡಲಿ? ರಿಪೇರಿ ಆಗೋರ್ಗೂ ಕಾಯಿಲೆ ಅಥವಾ ನಿಮ್ಮ ಬಾತ್ರೂಮ್ ಯೂಸ್ ಮಾಡಲಾ? ಮಾಡು, ಆದ್ರೆ ಈಗ ನಿಮ್ ಬಾವ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರಿಗೆ ಸ್ನಾನ ಮಾಡೋದಂದ್ರೆ ತಪ್ಪಸ್ ಮಾಡ್ದಂಗೆ ಲೆಕ್ಕ. ಅವ್ರು ಸ್ನಾನಕ್ಕಂತ ಹೋದ್ರೆ ಮಿನಿಮಮ್ 1 hour ಆಚೆನೆ ಬರಲ್ಲ. ಅವ್ರಿಗೆ ಇರೋ ಕಲರ್ ಸಾಲದು ಅಂತ ಇನ್ನೂ ಬೆಳ್ಳಗಾಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರನ್ನ ನೀನ್ ಕಾಯ್ಕೊಂಡು ಕೂತಿದ್ರೆ ಸಂಜೆ ಆದ್ರೂ ನೀನ್ ರೆಡಿ ಆಗಲ್ಲ. ಏನು ಮಾಡೋದಕ್ಕಾಗಾದ್ರೆ? ಇರೋದು 2 ಬಾತ್ರೂಮು. ಒಂದು ಅತ್ತೆ ಮಾವ ರೂಮಲ್ಲಿದೆ, ಅಲ್ಲಿಗೆ ನೀನ್ ಹೋಗಲ್ಲ. ಆ ವಿಷಯ ರೂಲ್ಡ್ ಔಟ್ ಬಿಡಿ. ಹಾಗಿದ್ರೆ ಇನ್ನ ಉಳ್ದಿರೋದು ಒಂದೇ ಬಾತ್ರೂಮು, ಅದು ಸಾಮ್ರಾಟ್ದು. ನೀನ್ ಅಲ್ಲೇ ಹೋಗಿ ಸ್ನಾನ ಮಾಡೋದು ಬೆಟರ್ ಅನ್ಸುತ್ತೆ. ಏನು? ಆ ಜಮದಗ್ನಿ ರೂಮಲ್ಲಿ ನಾನು ಹೋಗಿ ಸ್ನಾನ ಮಾಡಬೇಕಾ? ಅಲ್ಗೋದ್ರೆ ಅಷ್ಟೇ ನನ್ನ ಕತೆ. ನಾನು ಅವ್ರ ತಂಟೆಗೂ ಹೋಗಲ್ಲ, ಅವ್ರ ರೂಮ್ಗೂ ಹೋಗಲ್ಲಪ್ಪ. ಮತ್ತೆ ಸ್ನಾನ ಮಾಡಕ್ ಏನ್ ಮಾಡ್ತೀಯಾ? ನೋಡು, ನೀನೇನ್ ಕಂಡವ್ರ ರೂಮ್ಗೆ ಸ್ನಾನ ಮಾಡಕ್ ಹೋಗ್ತಿಲ್ಲ, ಹೋಗ್ತಿರೋದು ನಿನ್ ರೂಮ್ಗೆ, ನಿನ್ ಗಂಡನ್ ರೂಮಿಗೆ. ಅಷ್ಟಕ್ಕೂ ನೀನಲ್ಲಿ ಸ್ನಾನ ಮಾಡ್ತೀನಿ ಅಂದ್ರೆ ಸಾಮ್ರಾಟ್ ಏನೂ ಅನ್ನಲ್ಲ. ಹೋಗು, ಅವನಿಗೆ ಈ ಮನೇಲಿ ಟ್ಯಾಪ್ ಇನ್ ಪ್ರಾಬ್ಲಮ್ ಗೊತ್ತಿದೆ. ಹಾಗಂತೀರಾ? ಹಾ, ಸುಮ್ಮನೆ ನೀನು ಜಾಸ್ತಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಬೇಡ, ಹೋಗಿ ಬೇಗ ಸ್ನಾನ ಮುಗಿಸು. ಏನಾಗಲ್ಲ, ಹೋಗು ಊರ್ಮಿಳಾ. ಸಾರಿ, ನಿಮ್ಮ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ. ಅಲ್ಲಿ ಏನಾರು ಆದ್ರೆ ನೀವೇ ಹೊಣೆ. ದೇವ್ರೆ, ರೌಡಿ ಯಜಮಾನ್ರು ರೂಮಲ್ಲೇ ಇದಾರಲ್ಲಪ್ಪ. ಇವ್ರ ಮುಂದೆ ಇವ್ರ ಬಾತ್ರೂಮ್ನ ಹೀಗಪ್ಪ ಯೂಸ್ ಮಾಡೋದು? ನಾನೀಗ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತ್ಕೊಂಡ್ರೆ ಇಡೀ ದಿನ ನಿಂತಿರೋ ಜಾಗದಲ್ಲೇ ಶಿಲೆ ಥರ ನಿಂತ್ಕೋಬೇಕಾಗತ್ತೆ. ಏನಾದರೂ ಆಗಲಿ, ನುಗ್ಗೇ ಬಿಡೋಣ. ಏಯ್ ಮಿಡಲ್ ಕ್ಲಾಸು, ಅಯ್ಯೋ ತಗ್ಲಾಕೊಂಡ. ಅಮ್ಮ ಅಮ್ಮ ಅಮ್ಮ. ಅಪ್ಪ, ಏನೇ ಬೆಳಗ್ಗೆಯಿಂದ ನೀನು ನಾವಳಿ? ಮತ್ತೆ ನಮ್ಮ ಅಕ್ಕ ಇವತ್ತು ಮನೆಗೆ ಬರ್ತಿದ್ದಾಳೆ ಅಂದ್ರೆ ಸುಮ್ಮನೆನಾ? ಅದ್ ಸರಿ, ನಾ ಹೇಳಿದ ಅಡುಗೆ ಎಲ್ಲ ಮಾಡಾಯ್ತಾ? ಗುಲಾಬ್ ಜಾಮೂನ್ ರೆಡಿನಾ? ಸಬ್ಬಕ್ಕಿ ಪಾಯಸ ಮಾಡು ಅಂತ ಹೇಳಿದೆ. ಮತ್ತೆ ಕೋಸಂಬರಿ ಇರಲೇಬೇಕು. ಆಮೇಲೆ ಅಕ್ಕನಿಗೆ ಮೆಣಸಿನ್ಕಾಯಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಬಾದುಷಾ
ಎಲ್ಲ ಮಾಡಿದ್ಯಾ ತಾನೆ? ಏನಮ್ಮ ಹಾಗೆ ನೋಡ್ತಿದ್ಯಾ? ನಾ ಹೇಳಿದ ಐಟಮ್ನೆಲ್ಲ ಮಾಡಿದ್ಯಾ ಅಂದೆ. ಆಯ್ತಾ, ನಿನ್ ಲಿಸ್ಟ್ ಆಯ್ತಾ? ಇನ್ನು ಏನಾದ್ರೂ ಮರ್ತಿದ್ರೆ ಒಟ್ಟಿಗೆ ಹೇಳ್ಬಿಡು. ಆಮೇಲೆ ನಾನ್ ಮಾತಾಡುವಾಗ ನೀನ್ ಮಧ್ಯೆ ಮಾತಾಡೋದು ಬೇಡ. ನನ್ ಮಾತ್ ಮುಗೀತು. ನೀನ್ ಇವಾಗ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ನೋಡೆ, ನೀನ್ ಹೇಳಿದ್ ಎಲ್ಲ ಅಡ್ಗೆ ಮಾಡಕ್ಕೆ ನನ್ಗೇನ್ 10 ಕೈ ಇಲ್ಲ. ನನ್ ಪ್ರಾಣ ತಿಂದು ಗೋಳೈ ಕೊಡೋ ಬದ್ಲು ನೀನು ನನ್ ಜೊತೆ ಕೈ ಜೋಡಿಸಿದ್ರೆ ಎಲ್ಲಾ ಕೆಲ್ಸನೂ ಬೇಗ ಆಗತ್ತಪ್ಪ. ನಾನ್ ನಿನ್ ಜೊತೆ ಕೆಲ್ಸ ಮಾಡಕ್ ಬಂದ್ರೆ ಅಕ್ಕ ಬಾವ ಉಳ್ಕೊಳ್ಳೋ ರೂಮ್ನ ರೆಡಿ ಮಾಡೋರು ಯಾರು? ಅಕ್ಕನ ಜೊತೆ ಎಷ್ಟ್ ಜನ ಬರ್ತಾರೋ ಗೊತ್ತಿಲ್ಲ, ಅವ್ರಿಗೆಲ್ಲ ರೂಮ್ ರೆಡಿ ಮಾಡ್ಬೇಕು. ಸೋಫಾ ಮೇಲೆ 1 ಇಂಚ್ ಧೂಳಿದೆ, ಅದನ್ನೆಲ್ಲ ಕ್ಲೀನ್ ಮಾಡೋದ್ ಬೇಡ್ವಾ? ಅದ್ರ ಜೊತೆಗೆ ನೆಲ ಗುಡಿಸ್ಬೇಕು, ಸಾರಿಸ್ಬೇಕು, ಇದನ್ನೆಲ್ಲ ಮಾಡೋದ್ ಬೇಡ್ವಾ ನಾನು? ಒಂದ್ ಕೆಲ್ಸ ಮಾಡೆ, ನಿಮ್ಮ ಅಕ್ಕ ಹೋಗ್ತಾಳಲ್ಲ, ನೀನು ಅವಳ ಜೊತೆಗೆ ಆ ಮನೆಗೆ ಹೋಗ್ಬಿಡು. ತಡಿಯಕ್ಕಾಗ್ತಿಲ್ಲ ನನ್ಗೆ. ಭಾವಂಗೊಬ್ಬ ತಮ್ಮ ಇದ್ದಿದ್ರೆ ನಿನ್ಗೆ ಆ ಅನುಮಾನನೇ ಬೇಡ. ಅವನ್ನ ಹೇಗಾದ್ರೂ ಯಾಮರ್ಸಿ ಮದ್ವೆ ಆಗಿ ಅಕ್ಕನ ಜೊತೆ ಸೆಟ್ಲ್ ಆಗ್ಬಿಡ್ತಿದ್ದೆ. ಮುಚ್ಚೆ ಬಾಯಿ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ಲ? ನಾಚಿಕೆ ಆಗಲ್ವಾ ಹೀಗೆಲ್ಲ ಮಾತಾಡೋದಿಕ್ಕೆ? ನಾನೇನ್ ಭಾವನ್ ಕಟ್ಕೊಂತೀನಿ ಅನ್ನ? ಸುಮ್ನೆ ಮಾತುಗಂದ್ರೆ ಏನಮ್ಮ ನೀನು? ಮಾತು ಕೆಲವೊಂದ್ ಹೆಸರು ಬಾಯಲ್ಲಿ ಬರ್ಬಾರ್ದು. ನಿಮ್ ಬಾಯಲ್ಲಿ ಅವ್ರ ಹೆಸರು ಡ್ಯಾನ್ಸ್ ಆಡಿ ಅಕ್ಕ ಅವ್ರ ಹೆಂಡ್ತಿನೇ ಆಗೋಗಿದ್ದಾಳೆ. ನೀನ್ ಮಾತ್ರ ಅವ್ರ ಹೆಸರು ಬಾಯಲ್ಲಿ ಬರ್ಬಾರ್ದು ಅಂತ್ಯಾ? ಹೋಗಿ ಹೋಗಿ ನಿನ್ ಮಾತಿಗೆ ನಾನ್ ಬಾಯ್ ಕೊಟ್ನಲ್ಲ, ನನ್ನಂತ ಶತ್ರುಗಡ್ಡಿ ಇನ್ಯಾರು ಇಲ್ಲ ಬಿಡು. ಕೋಪದಲ್ಲಿ ಅಡ್ಗೆ ಕೆಡ್ಸ್ಬಿಟ್ಯಾ? ಕೆಟ್ರೆ ಆಮೇಲೆ ನೀನೇ ಮಾಡ್ಬೇಕು, ಹುಷಾರು. ನಿನ್ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಹಾಗೆ ಆಗೋದು. ಅಪ್ಪ, ನೀನ್ ಹಿಂಗ್ ಪೇಪರ್ ಇಟ್ಕೊಂಡ್ ಕುತ್ಕೊಂಡ್ರೆ ಆಗಲ್ಲ. ನನಗೆ ಕ್ಲೀನ್ ಮಾಡಕ್ ಬಂದ್ ಹೆಲ್ಪ್ ಮಾಡು. ನಾನ್ ರೆಡಿ. ಏನ್ ಮಾಡ್ಬೇಕು ಹೇಳ? 1 ನಿಮಿಷ ತಗೋ, ನೀ ಕಸ ಗುಡ್ಸು, ನಾನ್ ನೆಲ ಸಾರಿಸ್ತೇನೆ. ಏನು ಇಷ್ಟೊಂದು ಫಾಸ್ಟು ನೀನು? ಸರಿ ಆಯ್ತು, ಕೊಡು. ಎಲ್ಲಿಂದ ಗುಡಿಸ್ಬೇಕೀಗ ನಾನು? ಅಪ್ಪ ನೀ ಕೊಡು, ನಾ ಗುಡ್ಸ್ಕೊಂತೀನಿ. ಮೊದ್ಲೇ ಹೇಳಿದ್ದೆ ಇದನ್ನ. ಅಪ್ಪ ಬೇಡ 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 ಬೇಡ. ನಂದಿನಿ, ನಂದಿನಿ, ಬಂದೆ ಅತ್ತೆ. ಹೇಳಿ ಅತ್ತೆ, ಏನ್ ಕರೆದಿತ್ತು? ನೀನು ರಾಣ ಸಾಮ್ರಾಟ್ ಊರ್ಮಿಳಾ ಜೊತೆ ಊರ್ಮಿಳಾ ಮನೆಗೆ ಹೋಗಿ ಅಲ್ಲಿ ಶಾಸ್ತ್ರಗಳೆಲ್ಲ ಮುಗಿಯೋವರೆಗೂ ಅಲ್ಲೇ ಇದ್ದು ಅವ್ರ ಜೊತೆಗೆ ನೀವು ವಾಪಸ್ ಬನ್ನಿ. ಅತ್ತೆ, ಸುಮ್ಮನೆ ಅವ್ರ ಜೊತೆ ನಾವ್ಯಾಕೆ ಅಂತ. ಏಯ್, ಈ ಮನೆಯಲ್ಲಿ ಅತ್ತೆ ನಾನಾ ಅಥವಾ ನೀನಾ? ನೀವೇ. ಮತ್ತೆ ಸುಮ್ಮನೆ ಹೇಳ್ದಷ್ಟು ಕೆಲಸನ ಮಾಡಕ್ ಕಲಿ. ಸರಿ ಅತ್ತೆ. ನಂದಿನಿ, ನೋಡಮ್ಮ, ಹೊಸದಾಗಿ ಮದುವೆ ಆಗಿರೋರನ್ನ ಹೊರಗಡೆ ಆಗಲಿ ತವರಿಗಾಗಲಿ ಹಾಕಿ ಕಳಿಸೋದಿಲ್ಲ. ಅದು ನಮ್ಮ ಸಂಪ್ರದಾಯ. ಇದೇ ಕಾರಣಕ್ಕೆ ನಿಮ್ಮತ್ತೆ ನೀವು ಹೋಗಿ ಬನ್ನಿ ಅಂತ ಹೇಳ್ತಾ ಇರೋದು. ನೀವು ಹೋಗಿ ಬನ್ನಿ, ಊರ್ಮಿಳಾ ಮನೆಯಲ್ಲಿ ನಿಮಗೂ ಒಂದು ಬದಲಾವಣೆ ಸಿಗುತ್ತೆ. ಹೋಗ್ಬಾರ್ದಂತಲ್ಲ ಮಾವ, ನಮ್ಗಿಂತ ದೊಡ್ಡವ್ರು ನೀವು. ನೀವು ಮತ್ತೆ ಅತ್ತೆ ಹೋಗಿದ್ರೆ ಚೆನ್ನಾಗಿರೋದೇನೋ. ಏಯ್, ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ನೋಡು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು 2 ದಿನ ಉಳಿದಿರೋದು. ನಾನಿಲ್ಲಿದ್ದು ಎಲ್ಲನೂ ತಯಾರಿ ಮಾಡ್ಕೊಳ್ತೀನಿ. ನಾನು ಹೇಳ್ದಾಗೆ ನೀವಿಬ್ರು ಅವರಿಬ್ರು ಜೊತೆ ಹೋಗ್ಬಿಟ್ಟು ಬನ್ನಿ, ಗೊತ್ತಾಯ್ತಾ? ಸರಿ ಅತ್ತೆ. ಬೇಜಾರಾಗಬೇಡಮ್ಮ. ಜೀವನದಲ್ಲಿ ನೋಡಿ ಕಲಿಯೋದಕ್ಕಿಂತ
ನೊಂದು ಕಲಿಯೋದೇ ಜಾಸ್ತಿ. ಬೇಜಾರಾಗ್ಬೇಡ, ಹೋಗ್ಬಾ, ಎಲ್ಲ ಒಳ್ಳೇದಾಗತ್ತೆ. ಹೆಂಡತಿಯ ಕಾಟಕ್ಕೆ ಮನೆ ಬಿಟ್ಟ ಗಂಡ. ಯಾಕೆ ಆ ಪೇಪರಲ್ಲಿ ನಿಮ್ಮದು ನ್ಯೂಸ್ ಬರಬೇಕಾ? ಏನೇ ನಿನ್ನ ಕತೆ? ನನ್ನ ರೂಮ್ಗೆ ಯಾಕೆ ಬಂದಿದ್ಯಾ? ಅಯ್ಯೋ ದೇವ್ರೆ, ನಿಮ್ ರೂಮ್ ಅಂತ ಹೇಳ್ತಾ ಇದ್ದೀರಾ? ಏನ್ರಿ ಇದು? ಗಂಡ ಹೆಂಡತಿ ಅಂದ್ಮೇಲೆ ಗಂಡನ್ಗೊಂದು ರೂಮು ಹೆಂಡತಿಗೊಂದು ರೂಮು ಅಂತ ಇರುತ್ತಾ? ನಿಮ್ ರೂಮೇ ನನ್ನ ರೂಮು, ನನ್ನ ರೂಮೇ ನಿಮ್ ರೂಮು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮಿಬ್ರದ್ದು ಒಂದೇ ರೂಮು. ತುಂಬ ಪೋಂಗ್ಬೇಡ. ಇಲ್ಲಿಗೆ ಯಾಕೆ ಬಂದಿದ್ದೆ ಅದನ್ನ ಹೇಳು. ರೌಡಿ ಯಜಮಾನ್ರೆ, ಕೈಯಲ್ಲಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗ್ಲಿಲ್ವಾ ನಿಮ್ಗೆ? ಸ್ನಾನ ಮಾಡೋಣ ಅಂತ ಬಂದೆ. ನಿನಗೆ ಸ್ನಾನ ಮಾಡೋಕ್ಕೆ ನನ್ನ ರೂಮ್ ಎಲ್ಲ ಸಿಕ್ಕಿರೋದು? ಈ ಮನೇಲಿ ಬೇರೆ ಬಾತ್ರೂಮ್ಗಳೇ ಇಲ್ವಾ? ಇದೆ ರೀ, ಎಷ್ಟೇ ಬಾತ್ರೂಮ್ಗಳಿದ್ರು ಅದೆಲ್ಲ ಈ ಬಾತ್ರೂಮ್ಗೆ ಸಮಾನ ಹೇಳಿ? ಅದು ಅಲ್ಲದೆ ಗೆಸ್ಟ್ ರೂಮಲ್ಲಿ ಟ್ಯಾಪ್ ಎಲ್ಲ ಪ್ರಾಬ್ಲಮ್ ಆಗಿ ನೀರೇ ಬರ್ತಾ ಇಲ್ಲ ರೀ, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಸಿಕ್ಕವರಲ್ಲೇ ಸ್ನಾನ ಮಾಡೋಕ್ಕೆ ಇದೇನೋ ಸುಲಭ ಶೌಚಾಲಯ ಅಲ್ಲ. ನಾನೆಲ್ಲ ಹಾಗೆ ಹೇಳ್ದೆ ರೌಡಿ ಯಜಮಾನ್ರೆ. ಈಗಾಗಲೇ ನನ್ನ ತವ್ರ ಮನೆಗೆ ಹೋಗೋದಕ್ಕೆ ಲೇಟ್ ಆಗಿದೆ. ಇನ್ನು ಹೀಗೆ ನಿಂತ್ರೆ ತುಂಬ ಲೇಟಾಗಿ ಹೋಗುತ್ತೆ. ನಾನು ಸ್ನಾನ ಮಾಡಕ್ಕೆ ಹೋಗ್ಬೇಕು, ಬಿಡಿ. ನಾನು ಬಿಡಲ್ಲ. ರೌಡಿ ಯಜಮಾನ್ರೆ, ನೀವೇನು ಹೆದರ್ಕೋಬೇಡಿ. ನಿಮ್ಮನ್ನ ನಾನು ಬೆನ್ನುಜ್ಜಿ ಅಂತ ಕರೆಯಲ್ಲ.